ಅತ್ಯಾಧುನಿಕ ಸೌಕರ್ಯಗಳ ಅಶ್ವಮೇಧ ಕ್ಲಾಸಿಕ್ ಬಸ್ ಇಂದು ಲೋಕಾರ್ಪಣೆ. ಇಂದಿನಿಂದ ನೂತನ 100 ಅಶ್ವಮೇಧ ಬಸ್ಸುಗಳು ಕಾರ್ಯಾರಂಭ ಮಾಡಲಿದ್ದು, ಬೆಂಗಳೂರಿನ ವಿಧಾನಸೌಧ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಈ ನೂತನ ಬಸ್ಸುಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣವನ್ನ ಮಾಡಲಾಗಿದ್ದು, ಪ್ರಯಾಣದ ಮರುಕಲ್ಪನೆ ಎಂಬ ಘೋಷ ವಾಕ್ಯವನ್ನ ನೀಡಲಾಗಿದೆ. ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಗಳು ಸಂಚಾರ ನಡೆಸಲಿವೆ. ಈ ಬಸ್ಗಳು 52 ಆಸನಗಳನ್ನು ಒಳಗೊಂಡಿದ್ದು, ಮುಂಭಾಗ ಮತ್ತು ಹಿಂಭಾಗದ ಎಲ್ಇಡಿ ಡೆಸ್ಟಿನೇಷನ್ ಬೋರ್ಡ್ಗಳನ್ನು ಪಡೆದಿರುತ್ತವೆ. ಜೊತೆಗೆ ಇವು ಸೆನ್ಸರ್ ಚಾಲಿತ ನ್ಯೂಮ್ಯಾಟಿಕ್ ಡೋರ್ ಮತ್ತು ಎಮರ್ಜೆನ್ಸಿ ಬಟನ್, ಮ್ಯಾಗಜಿನ್ ಮತ್ತು ವಾಟರ್ ಬಾಟಲ್ ಇಡಲು ಪೌಚ್ ಅನ್ನು ಸಹ ಹೊಂದಿದೆ. .42 ಅಡಿ ಎತ್ತರವಿರುವ ಈ ಬಸ್ಸುಗಳು ನಾನ್ ಎಸಿ ಸೌಕರ್ಯಗಳನ್ನು ಹೊಂದಿದ್ದು, ಇದರಲ್ಲಿ 12 ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಜಿಪಿಎಸ್, 2 ರೇರ್ ಕ್ಯಾಮೆರಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗಾಗಿ 6 ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, 52 ಬಕೆಟ್ ಸೀಟ್ಗಳನ್ನು ಇರಿಸಲಾಗಿದೆ. ಜೊತೆಗೆ ಹೊರಭಾಗದಲ್ಲಿ ಎಲ್ಇಡಿ ಮಾರ್ಗಫಲಕ ಹಾಕಲಾಗಿದ್ದು, ಪ್ರಯಾಣಿಕರ ಲಗೇಜ್ ಇರಿಸಲು ಸ್ಥಳಾವಕಾಶ ಇರಿಸಲಾಗಿದೆ. ಅನುಕೂಲತೆಗಳನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಸದಾಕಾಲ ಕಾರ್ಯೋನ್ಮುಖರಾಗಿರುವಂತವರು ನಮ್ಮೆಲ್ಲರ ಹೆಮ್ಮೆಯ ಸಾರಿಗೆ ಸಚಿವರು, ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿಯವರು ಅಶ್ವಮೇಧದ ಒಳಭಾಗಕ್ಕೆ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ವ್ಯವಸ್ಥೆಗಳನ್ನ, ಅನುಕೂಲತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸಾರಿಗೆಯಲ್ಲಿ ಉಚಿತವಾಗಿ ಆರಾಮವಾಗಿ ಪ್ರಸ್ತಾಪ ಮಾಡಿದಂತೆ ಕಳೆದ 4 ವರ್ಷಗಳಿಂದ ಹೊಸ ಬಸ್ಸುಗಳನ್ನ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವು ಬಸ್ಸುಗಳನ್ನ 3800 ಬಸ್ಸುಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು, ಹಾಗಾಗಿ ಸಾರ್ವಜನಿಕರಿಗೆ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಕನಿಷ್ಠ 5,000ನಾದ್ರೂ ಕೂಡ
ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಮಾತನಾಡಿದ್ದಾರೆ. ನಾನು ಪ್ರಸ್ತಾಪ ಮಾಡಿದಂತೆ ಕಳೆದ 4 ವರ್ಷಗಳಿಂದ ಹೊಸ ಬಸ್ಸುಗಳನ್ನ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವು ಬಸ್ಸುಗಳನ್ನ 3800 ಬಸ್ಸುಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು, ಹಾಗಾಗಿ ಸಾರ್ವಜನಿಕರಿಗೆ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಕನಿಷ್ಠ 5000 ಕೂಡ ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಮಾತನಾಡಿದ್ದಾರೆ. ನಾನು ಪ್ರಸ್ತಾಪ ಮಾಡಿದಂತೆ ಕಳೆದ 4 ವರ್ಷಗಳಿಂದ ಹೊಸ ಬಸ್ಸುಗಳನ್ನ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವು ಬಸ್ಸುಗಳನ್ನ 3800 ಬಸ್ಸುಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು, ಹಾಗಾಗಿ ಸಾರ್ವಜನಿಕರಿಗೆ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಕನಿಷ್ಠ 5000 ಕೂಡ ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಮಾತನಾಡಿದ್ದಾರೆ. 46 ಕೋಟಿನೇ ಇವತ್ತು ಇದರ ಜನಪ್ರಿಯತೆ ತೋರಿಸುತ್ತೆ ಅಂತೇಳಿ ಏನು ವಿಪಕ್ಷದವರು ಹಿಂದೆ ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು, ಇವರು ಚುನಾವಣೆ ಆದಮೇಲೆ ಖಂಡಿತ ಈ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ದಿವಸ ನಡೆಸ್ಬಿಡ್ತಾರೆ ನೋಡೋಣ, ಇವರು ಸಂಬಳ ಕೊಡೋಕ್ಕಾಗೋದಿಲ್ಲ, ಡೀಸೆಲ್ ಕೊಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತುಬಿಡುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೇಳ್ತಾಯಿದ್ರು. ಅದಕ್ಕೆಲ್ಲ ಉತ್ತರವಾಗಿ ನಮ್ಮ ಸರ್ಕಾರ ಇವತ್ತು ಸಮರ್ಪಕವಾಗಿ ಅವ್ರಿಗಿಂತಲೂ 100 ಪಟ್ಟು ಚೆನ್ನಾಗಿ ಈ ಒಂದು ಸಂಸ್ಥೆಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಶಕ್ತಿ ಕಾರ್ಯಕ್ರಮ ನಿಂತು ಹೋಗ್ಬಿಡುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ನಿಲ್ಲಲ್ಲ. ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ, ಮತ್ತು ಮುಂದಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ. ಈ ಶಕ್ತಿ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮಗೆ ಈ ಒಂದು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ನಮ್ಮ ಯೂನಿಯನ್ನರು ಸಹಕಾರ ಭಾಳ ಅಗತ್ಯವಾಗಿ ನಮಗೆ ಬೇಕಾಗಿದೆ, ಅವರು ಕೊಡ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಅತ್ಯಾಧುನಿಕ ಸೌಕರ್ಯಗಳ ಅಶ್ವಮೇಧ ಕ್ಲಾಸಿಕ್ ಬಸ್ ಇಂದು ಲೋಕಾರ್ಪಣೆ. ಇಂದಿನಿಂದ ನೂತನ 100 ಅಶ್ವಮೇಧ ಬಸ್ಸುಗಳು ಕಾರ್ಯಾರಂಭ ಮಾಡಲಿದ್ದು, ಬೆಂಗಳೂರಿನ ವಿಧಾನಸೌಧ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ. ಈ ನೂತನ ಬಸ್ಸುಗಳಿಗೆ ಅಶ್ವಮೇಧ ಕ್ಲಾಸಿಕ್ ಎಂದು ನಾಮಕರಣವನ್ನ ಮಾಡಲಾಗಿದ್ದು, ಪ್ರಯಾಣದ ಮರುಕಲ್ಪನೆ ಎಂಬ ಘೋಷ ವಾಕ್ಯವನ್ನ ನೀಡಲಾಗಿದೆ. ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಗಳು ಸಂಚಾರ ನಡೆಸಲಿವೆ.
ಬಸ್ಗಳು 52 ಆಸನಗಳನ್ನ ಒಳಗೊಂಡಿದ್ದು ಮುಂಭಾಗ ಮತ್ತು ಹಿಂಭಾಗದ LED ಡೆಸ್ಟಿನೇಷನ್ ಬೋರ್ಡ್ಗಳನ್ನ ಪಡೆದಿರುತ್ತವೆ. ಜೊತೆಗೆ ಇವು ಸೆನ್ಸರ್ ಚಾಲಿತ ನ್ಯೂಮ್ಯಾಟಿಕ್ ಡೋರ್ ಮತ್ತು ಎಮರ್ಜೆನ್ಸಿ ಬಟನ್, ಮ್ಯಾಗಝಿನ್ ಮತ್ತು ವಾಟರ್ ಬಾಟಲ್ ಇಡಲು ಪೌಚ್ ಅನ್ನು ಸಹ ಹೊಂದಿದೆ. .42 ಅಡಿ ಎತ್ತರವಿರುವ ಈ ಬಸ್ಸುಗಳು ನಾನ್ ಎಸಿ ಸೌಕರ್ಯಗಳನ್ನ ಹೊಂದಿದ್ದು ಇದರಲ್ಲಿ 12 ಪ್ಯಾನಿಕ್ ಬಟನ್ಗಳನ್ನ ಅಳವಡಿಸಲಾಗಿದೆ. ಜೊತೆಗೆ GPS 2 ರೇರ್ ಕ್ಯಾಮೆರಾ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗಾಗಿ 6 ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು 52 ಬಕೆಟ್ ಸೀಟ್ಗಳನ್ನ ಇರಿಸಲಾಗಿದೆ. ಜೊತೆಗೆ ಹೊರಭಾಗದಲ್ಲಿ LED ಮಾರ್ಗಫಲಕ ಹಾಕಲಾಗಿದ್ದು ಪ್ರಯಾಣಿಕರ ಲಗೇಜ್ ಇರಿಸಲು ಸ್ಥಳಾವಕಾಶ ಇರಿಸಲಾಗಿದೆ. ಶಿವಶಂಕರ್, ಸಿಟಿ ನ್ಯೂಸ್ ಕನ್ನಡ, ಬೆಂಗಳೂರು.